ಬೇಸಿಗೆಯ ಉರಿ ಬಿಸಿಲಿಗೆ ದೇಹಕ್ಕೆ ತಂಪಾಗಿರುವಂತೆ ಮಾಡುವುದು ಮೊಸರನ್ನ. ಮೊಸರನ್ನ ತಿನ್ನದೆ ಊಟ ಸಂತೃಪ್ತಿ ಭಾವನೆಯನ್ನು ಮನಸ್ಸಿಗೆ ಕೊಡುವುದಿಲ್ಲ. ಬೇಸಿಗೆಯ ಧಗೆ, ಬಿಸಿಲಿನ ಝಳ, ಮೈಮನವೆಲ್ಲ ತಾಪಕ್ಕೆ ಸೋತು ಹೋಗಿರುತ್ತದೆ. ಈ ವೇಳೆಯಲ್ಲಿ ಮೊಸರನ್ನವೇ ಹಿತವೆನಿಸುತ್ತದೆ. ಮೊಸರನ್ನದ ಊಟ ಮನಕ್ಕೆ, ಮನಸ್ಸಿಗೆ, ದೇಹಕ್ಕೆಲ್ಲ ಉತ್ತಮವಾಗಿರುತ್ತದೆ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡುತ್ತಾ, ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಶುರು ಮಾಡೋಣ ಬನ್ನಿ. ಮೊಸರನ್ನವನ್ನು ಮಾಡಲು ಬೇಕಾದಂಥ ಪದಾರ್ಥಗಳು: 1 ಕಪ್ ಅನ್ನ, ಅರ್ಧ ಕಪ್ ಹಾಲು, ಹಾಗೆಯೇ 3/4 ಕಪ್ ಮೊಸರನ್ನ ತಗೊಂಡಿದ್ದೇನೆ. ಆನಂತರ ಹಸಿಮೆಣಸು, ಸ್ವಲ್ಪ ಜೀರಿಗೆ, ಶುಂಠಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವು, ಸ್ವಲ್ಪ ಕಾಯಿ ತುರಿ. ಇವಿಷ್ಟನ್ನು ಉಪಯೋಗಿಸಿಕೊಂಡು ನಾವೀಗ ಮೊಸರನ್ನವನ್ನು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಜೀರಿಗೆ, ಹಸಿಮೆಣಸು, ಕಾಯಿ ತುರಿ, ಹಾಗೆಯೇ ಕರಿಬೇವು, ಶುಂಠಿ, ಕೊತ್ತಂಬರಿ ಸೊಪ್ಪು ಇವೆಲ್ಲವನ್ನು ಸೇರಿಸಿಕೊಂಡು ಮಿಕ್ಸಿ ಮಾಡೋಣ. ಇವಾಗ ಸ್ಟವ್ ಆನ್ ಮಾಡೋಣ. ಕಾವಲಿಯನ್ನು ಇಟ್ಟು ಒಗ್ಗರಣೆ ಮಾಡೋಣ. ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕೋಣ. ಇವಾಗ ಮಿಕ್ಸಿ ಮಾಡಿರುವಂಥ ಇದನ್ನು ಸೇರಿಸೋಣ. ಕಾಯಿ, ಹಸಿಮೆಣಸು, ಜೀರಿಗೆ ಎಲ್ಲ ಹಾಕಿ ಮಿಕ್ಸಿ ಮಾಡಿದ್ರಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಇದು ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡೋಣ. ಇದನ್ನು ಒಂದು ಬೌಲಿಗೆ ಸೇರಿಸಿಕೊಳ್ಳೋಣ. ಇವಾಗ ಇದು ತಣ್ಣಗಾಗಿದೆ. ಇದಕ್ಕೆ ನಾವು ಮೊದಲು ಹಾಲನ್ನು ಸೇರಿಸೋಣ. ಹಾಗೆಯೇ ಮೊಸರನ್ನು ಸೇರಿಸೋಣ. ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಹಾಗೆಯೇ ಅದಕ್ಕೆ ಅನ್ನವನ್ನು ಸೇರಿಸೋಣ. ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಸೇರಿಸಿದ್ದೇನೆ. ಇವಾಗ ಮೊಸರನ್ನ ರೆಡಿಯಾಗಿದೆ. ರುಚಿಯಾದ ತಂಪಾದ ಮೊಸರನ್ನ ತಿನ್ನಲು ಸಿದ್ಧವಾಗಿದೆ.